ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸೌಜನ್ಯ ಪ್ರಕರಣ ಬೇಡ ಬೇಡ ಅಂದರೂ ಸಹ ನಾವು ತನಿಖೆ ಮಾಡೋದಿಲ್ಲ, ಅದು ಮುಗಿದ ಅಧ್ಯಾಯ ಅಂತ ಹೇಳ್ಕೊಂಡು ಓಡಾಡ್ತಿದ್ರು ಸಹ, ಸರ್ಕಾರವೇ ಆ ಡೈಲಾಗ್ ಹೊಡಿತಾ ಇದ್ರು ಸಹ ಸೌಜನ್ಯ ಪ್ರಕರಣ ತಣ್ಣಗಾಗುವ ಲಕ್ಷಣಗಳನ್ನೇ ತೋರಿಸ್ತಾ ಇಲ್ಲ. ಮತ್ತೆ ಎದ್ದು ಬಂದಿದ್ದಾಳೆ ಸೌಜನ್ಯ ಅಂತಲೇ ಹೇಳಬೇಕು. ನನಗೆ ನ್ಯಾಯ ಸಿಗೋವರೆಗೂ ನಾನು ಬಿಡಲ್ಲ ಅಂತ ಸ್ವತಃ ಸೌಜನ್ಯ ಇವರ ಹಿಂದೆ ಬಿದ್ದ ಹಾಗಿದೆ. ಯಾಕೆಂದರೆ ಸೌಜನ್ಯ ಪ್ರಕರಣವನ್ನು ಈಗ ಮತ್ತೆ ತನಿಖೆಯ ಒಳಗಡೆಗೆ ತೆಗೆದುಕೊಳ್ಳಲೇಬೇಕಾದಂತಹ ಸನ್ನಿವೇಶ SITಗೆ ನಿರ್ಮಾಣ ಆಗಿದೆ. SIT ಸ್ಥಾಪನೆ ಮಾಡಿದಾಗ ಅಥವಾ ಘೋಷಣೆ ಮಾಡಿದಾಗ ಸ್ವತಃ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳಿದರು, ಸೌಜನ್ಯ ಪ್ರಕರಣ ಇದರಲ್ಲಿ ಬರೋದಿಲ್ಲ, ಇದು ಕೇವಲ ಯಾರು ಅನಾಮಿಕ ವ್ಯಕ್ತಿ, ಆಗ ಅನಾಮಿಕ ವ್ಯಕ್ತಿ, ಈಗ ಚಿನ್ನಯ್ಯ ಬಂದಿದ್ದಾನೋ ಬುರುಡೆ ಹಿಡ್ಕೊಂಡು, ಅವನು ಎಲ್ಲೆಲ್ಲಿ ಹೂತಿಟ್ಟಿದ್ದೀನಿ ಅಂತೆಲ್ಲ ಹೇಳ್ತಿದ್ದಾನಲ್ಲ, ಅದನ್ನು ತನಿಖೆ ಮಾಡೋದಕ್ಕೆ, ಆ ಸಾವುಗಳ ಬಗ್ಗೆ ತನಿಖೆ ಮಾಡೋಕ್ಕೆ, ಆ ಹೆಣಗಳನ್ನು ಹುಡುಕೋಕೆ ತನಿಖೆ ಮಾಡೋದಕ್ಕೆ ಮಾತ್ರ SIT. ಸೌಜನ್ಯ ಕತೆ ಮುಗೀತು ಅಂತ ಬಿಡ್ತಾಳ ಸೌಜನ್ಯ? ಹಿಡ್ಕೊಂಡಲ್ಲ ಮತ್ತೆ ಒಂದು ಸಾಕ್ಷಿ ಎದುರುಗಡೆ ಬಂತಲ್ಲ, ಈಗ ವಿಧಿ ಇಲ್ಲದೆ SIT ಅವರು ಮಾಡಲೇಬೇಕು ತನಿಖೆ ಅನ್ನುವಂತಹ ಸನ್ನಿವೇಶ ಬಂದಿದೆ. 3 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬರು SIT ಮುಂದೆ ಹಾಜರಾಗಿದ್ದಾರೆ, ಒಬ್ಬರಿಗೆ ಡ್ರಿಲ್ಲಿಂಗ್ ಆಗಿದೆ, ಇನ್ನು ಇಬ್ಬರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವರು ಬರಲೇಬೇಕು. SIT ಒಳಗಡೆಗೆ ಸೌಜನ್ಯ ಪ್ರಕರಣ ಬರಲೇಬೇಕು ಅನ್ನುವಂಥದ್ದು ಈಗ ಆಗಿರುವಂಥದ್ದು. ಸೊ ಏನದು ಅಪ್ಡೇಟು, ಯಾಕೆ ಅಂತಹ ಸ್ಥಿತಿ ನಿರ್ಮಾಣ ಆಯಿತು ಮತ್ತು ಆ 3 ವ್ಯಕ್ತಿಗಳ ಹಿನ್ನೆಲೆ ಏನು, ಈ ಹಿಂದೆ CID ಮತ್ತು CBI ತನಿಖೆಗಳಾಗಿದ್ದಾಗ ಏನೆಲ್ಲ ನಡೀತು, ಆ 3 ವ್ಯಕ್ತಿಗಳ ಕುರಿತಾಗಿ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಈ ಬುರುಡೆ ಪ್ರಕರಣ ಮತ್ತು ಹೆಣಗಳನ್ನು ಹೂತಿರುವ ಪ್ರಕರಣ, ಈ ಎಲ್ಲ ಪ್ರಕರಣಗಳನ್ನು ತನಿಖೆ ಮಾಡ್ತಿದ್ದಂತಹ SIT ಮುಂದೆ ದಿಢೀರಂತ ಒಡನಾಡಿ ಸಂಸ್ಥೆಯ ಮೂಲಕ ಒಂದು ಮಹಿಳೆ, ಮಂಡ್ಯದ ಮಹಿಳೆ ಬಂದು ನಿಂತ್ಕೊಂಡು ಒಂದು ವಿಚಾರ ಹೇಳಿದ್ರು. ಒಂದ್ಸಲ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ. ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಕ್ಲೋಸ್ ಆಗಿತ್ತು, ಅಲ್ಲಿ ಕಾಯ್ತಾ ಇದ್ವಿ ನಾವು. ಆ ಸಂದರ್ಭ ಸಂಜೆಯ ಹೊತ್ತು ನನ್ನ ಜೊತೆಯಲ್ಲಿ ಇನ್ನೊಬ್ಬರು ವಯಸ್ಸಾದವರು, ವೃದ್ಧರೊಬ್ಬರು ಮಹಿಳೆ ಇದ್ರು. ಆ ಸನ್ನಿವೇಶದಲ್ಲಿ ಒಂದು ಹುಡುಗಿ ನಡ್ಕೊಂಡು ಹೋಗ್ತಾ ಇತ್ತು, ಕಾಲೇಜಿನ ಹುಡುಗಿ ಥರ ಕಾಣಿಸ್ತಿದ್ಲು. ಆ ಹುಡುಗಿಯನ್ನು ನಾನು ಯಾಕೆ ನೆನ್ಪಿಟ್ಕೊಂಡಿದ್ದೀನಿ ಅಂದರೆ, ಅವಳು ನನ್ನ ರಿಲೇಟಿವ್ ಒಬ್ಬಳ ಮಗಳ ಥರನೇ ಇದ್ದಾಳೆ. ಅದನ್ನೇ ನಾನು ನನ್ನ ಜೊತೆಯಲ್ಲಿದ್ದಂತಹ ವಯಸ್ಸಾದ ಮಹಿಳೆಗೂ ಹೇಳಿದೆ, ನೋಡಿ ಅವಳು ಇವಳ ಥರ ಇಲ್ವಾ ಅಂತೆಲ್ಲ ಹೇಳಿದೆ. ಅದಾದ ಸ್ವಲ್ಪ ಹೊತ್ತಿಗೇನೆ ಅಲ್ಲಿ ಕೆಲವು ಚಟುವಟಿಕೆಗಳು ನಡೀತು. ಬೈಕಲ್ಲಿ ಯಾರೋ ಬಂದು ಓಡಾಡ್ತಿದ್ರು. 2 ಬೈಕಲ್ಲಿ, ಒಂದು ಬೈಕಲ್ಲಿ ಇಬ್ಬರು, ಇನ್ನೊಂದು ಬೈಕಲ್ಲಿ ಒಬ್ಬ ಬಂದು ಓಡಾಡ್ತಿದ್ದ. ಆ ನಂತರ ಒಂದು ಆಟೋ ಬಂತು, ಆಟೋದಿಂದ ಒಬ್ಬ ವ್ಯಕ್ತಿ ಬಂದು ಇಲ್ಲಾಕಿದ್ದೀರಿ ಅಂತೆಲ್ಲ ವಿಚಾರಿಸ್ತಾ, ಇದು 6 ತಿಂಗಳು ಕ್ಲೋಸ್ ಆಗಿರುತ್ತೆ, ಇದು ಓಪನ್ ಆಗಲ್ಲ, ಬೇರೆ ಕಡೆ ಟ್ರೀಟ್ಮೆಂಟ್ಗೆ ಹೋಗಿ ಅಂತ ಹೇಳ್ದ. ಅಷ್ಟೊತ್ತಿಗೆ ನನ್ನ ಜೊತೆಯಲ್ಲಿದ್ದಂತಹ ವೃದ್ಧೆಗೆ ಶೌಚಕ್ಕೆ ಅರ್ಜೆಂಟ್ ಆಯಿತು, ಮೂತ್ರ ವಿಸರ್ಜನೆ ಮಾಡಬೇಕು ಅಂದಾಗ, ಅದೆಲ್ಲ ಓಪನ್ ಪ್ಲೇಸ್ ಅಲ್ವಾ, ಅಲ್ಲೇ ಒಂದು ಮರದ ಮರೆಯಲ್ಲಿ ಹೋಗೋಣ ಅಂತ ನಾನು ಆಕೆ ಜೊತೆಯಲ್ಲಿ ಹೋದಾಗ ಇದ್ದಕ್ಕಿದ್ದ ಹಾಗೆ ಯಾರೋ ಕಿರ್ಚಿಕೊಂಡು ಶಬ್ದ ಆಯಿತು. ನೋಡ್ತೀನಿ ಆ ಹುಡುಗಿಯನ್ನ ಯಾರೋ ಬಲವಂತಕ್ಕೆ ಕಾರಿಗೆ ಹತ್ತಿಸ್ತಾ ಇದ್ದರು. ಅದನ್ನ ನಾನು ನೋಡಿದೆ. ಆ ನಂತರ ಬಂದಂತಹ ಇನ್ನೊಂದು ವ್ಯಕ್ತಿ ತೊದಲ್ಕೊಂಡು ಹೇಳ್ದ, ಇಲ್ಲಿ ಇರಬೇಡಿ, ನೀವು ಇಲ್ಲೇ ಹಾಕಿರ್ತೀರಿ ಅಂತ. ನಾವು ಕೇಳಿದ್ವಿ, ಯಾರ ಹುಡುಗಿ, ಏನಕ್ಕೆ ಅವಳನ್ನ ಹೀಗೆ ಮಾಡ್ತಿದ್ದಾರೆ ಅಂದರೆ, ಅವಳು ಮನೆಯಿಂದ ಕೋಪಿಸ್ಕೊಂಡು ಬಂದಿದ್ದಾಳೆ, ಮನೆಯವರೇ ಕರ್ಕೊಂಡು ಹೋಗಿದ್ದಾರೆ, ನಿಮಗದೆಲ್ಲ ಯಾಕೆ, ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗಿ ಅಂತ ಬೆದರಿಸಿದರು. ಬೇಕಾದರೆ ನಮ್ಮ ಆಟೋದಲ್ಲಿ ಡ್ರಾಪ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು ನನಗೆ. ಹಾಗಾಗಿ ಆ ಹುಡುಗಿಯ ಮುಖ ನನಗೆ ಕಣ್ಣಲ್ಲೇ ಇದೆ, ನಮ್ಮ ರಿಲೇಟಿವ್ ಥರನೇ ಇರೋದಕ್ಕೆ ಅಂತ ಹೇಳಿಕೊಂಡು ಒಂದು ಮಹಿಳೆ, ಪರಿಚಯ ಇನ್ನೂ ಯಾರಿಗೂ ಕೂಡ ಕೊಟ್ಟಿಲ್ಲ, ಸೀದಾ SIT ಆಫೀಸಿಗೆ ಬಂದು ತನ್ನ ಹೇಳಿಕೆಯನ್ನು ಕೊಟ್ಟುಬಿಟ್ಲು. ಇಷ್ಟು ಆದ ಮೇಲೂ ಸಹ SIT ಅವರು ಕ್ರಮ ಕೈಗೊಂಡಿಲ್ಲ ಅಂದರೆ ಆಗತ್ತಾ? ಅದನ್ನು ಸಹ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಬಂದಿದೆ. ಅಫಿಷಿಯಲ್ ಆಗಿ ಸೌಜನ್ಯ ಪ್ರಕರಣನ SIT ಅವರು ತಗೊಂಡಿಲ್ಲ, ಆದರೆ ಆ ವಿಚಾರವನ್ನು ಸಹ ಅವರು ಪರಿಶೀಲನೆ ನಡೆಸ್ತಿದ್ದಾರೆ. ಅದರ ಭಾಗವಾಗಿ 3 ಜನಕ್ಕೆ ನೋಟಿಸ್ಗಳನ್ನು ಕೊಟ್ಟರು. ಯಾರು ಆ 3 ಜನ? ಉದಯ್ ಜೈನ್, ಮಲ್ಲಿಕ್ ಜೈನ್ ಮತ್ತು ಧೀರಜ್ ಕೊಲ್ಲ ಅನ್ನುವಂಥವ್ರು. ಆ 3 ಜನ ಹೊಸಬರೇನಲ್ಲ ಈ ಕೇಸ್ಗೆ. 2012ರಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ನಡೆದ ಸಂದರ್ಭದಲ್ಲೇ ಇವರ ಹೆಸರುಗಳು ಮೇಲಕ್ಕೆ ಬಂದಿತ್ತು. ಯಾಕಂದರೆ ಸೌಜನ್ಯ ಕುಟುಂಬ, ಸೌಜನ್ಯ ತಾಯಿ ಈ 3 ಜನರ ಹೆಸರನ್ನು ಸಹ FIR ಅಲ್ಲಿ ಸೇರಿಸಿ ಅಂತ ಅವತ್ತೇ ಹೇಳಿದ್ರು. ಆದರೆ ಪೊಲೀಸರು ಮಾಡಿರಲಿಲ್ಲ. ಕಾರಣ ಗೊತ್ತಿಲ್ಲ. ಕೋರ್ಟಲ್ಲೂ ಸಹ ಈ 3 ಜನರ ವಿಚಾರವನ್ನು ಏನು ಜಾಸ್ತಿ ಪ್ರಸ್ತಾಪ ಮಾಡಲಿಲ್ಲ ಪೊಲೀಸರು.
CIDನೂ ಮಾಡಲಿಲ್ಲ, CBIನೂ ಮಾಡಲಿಲ್ಲ. ಕೋರ್ಟಲ್ಲಿ ಇರೋದಿಷ್ಟೇನೆ. ಈ 3 ಜನರ ಕುರಿತಾಗಿ ಯಾವುದೇ ರೀತಿಯಾದಂತಹ ಪ್ರಾಥಮಿಕವಾದ ಸಾಕ್ಷಿಗಳು ಅಥವಾ ಅನುಮಾನಗಳಿಲ್ಲ. ಹಾಗಾಗಿ ಅವರನ್ನು ಏನು ನಾವು ವಿಚಾರಣೆ ಮಾಡಿಲ್ಲ ಅಂತ ಹೇಳಲಾಗುತ್ತೆ. ಯಾವುದರಲ್ಲಿ? ಕೋರ್ಟಲ್ಲಿ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟಲ್ಲಿ. ಬಟ್ ಅದೇ 3 ಜನ ಪ್ರೆಸ್ ಕಾನ್ಫರೆನ್ಸ್ ನಡೆಸ್ತಾರೆ. ಇದೆಲ್ಲ ಆದಮೇಲೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾರೆ, ಎಸ್ ಪೊಲೀಸರು ನಮ್ಮ ಇಂಟ್ರಾಗೇಷನ್ ಮಾಡಿದ್ರು, ನಮ್ಮಲ್ಲಿ ಮಾಹಿತಿ ಪಡ್ಕೊಂಡ್ರು, ಬೆಂಗಳೂರಲ್ಲೂ ಪಡ್ಕೊಂಡ್ರು, ಚೆನ್ನೈಯಲ್ಲೂ ಪಡ್ಕೊಂಡ್ರು, ನಮ್ಮ ರಕ್ತ ಪರೀಕ್ಷೆ ಮಾಡಿದ್ರು, ಒಂದಷ್ಟು ಪರೀಕ್ಷೆ ಎಲ್ಲ ಮಾಡಿದ್ರು ನಮಗೆ ಅಂತೆಲ್ಲ ಅವರು ಖುದ್ದಾಗಿ ಹೇಳ್ತಿದ್ದಾರೆ. ಆದರೆ ಪೊಲೀಸರು CBI ಕೋರ್ಟಲ್ಲಿ ಆ ವಿಚಾರ ಹೇಳೇ ಇಲ್ಲ. ಅವರನ್ನು ವಿಚಾರಣೆ ಮಾಡಿದ್ದೀವಿ, ಪರೀಕ್ಷೆಗಳು ಮಾಡಿದ್ದೀವಿ, ಇದ್ಯಾವುದೂ ಇಲ್ಲ. ಇಲ್ಲಿಗೆ ಅನುಮಾನಗಳು ಇನ್ನೊಂದಷ್ಟು ದಟ್ಟವಾಗ್ತಾ ಹೋಗ್ತವೆ. ಮತ್ತು ಆ ಮಹಿಳೆ ಹೇಳಿದಂತಹ ಎಲ್ಲ ವಿಚಾರಗಳು ಸಹ ಸೌಜನ್ಯ ಪ್ರಕರಣಕ್ಕೆ ಲಿಂಕ್ ಆಗ್ತಾ ಹೋಗ್ತವೆ. ಆ ಸ್ಥಳ, ಆ ಸಮಯ, ಆ ಘಟನೆ, ಬಂದಂತಹ ವ್ಯಕ್ತಿಗಳು, ಅದರಲ್ಲಿ ಒಬ್ಬ ತೊದಲ್ತಾನೆ ಅನ್ನುವಂಥದ್ದು. ಈ 3ರಲ್ಲಿ ಒಬ್ಬರು ತೊದಲೋದು. ಆಟೋ, ಇದರಲ್ಲಿ ಒಬ್ಬ ಆಟೋ ಡ್ರೈವರ್, ಎಲ್ಲವೂ ಮ್ಯಾಚ್ ಆಗ್ತವೆ. ಸೊ SITಗೆ ವಿಧಿ ಇಲ್ಲ ಅಂತ ಅದಕ್ಕೆ ನಾನು ಹೇಳಿದ್ದು, ಸೌಜನ್ಯನೇ ಬಂದು ಬಲವಂತಕ್ಕೆ ಇವ್ರ ಕೈಲಿ ತನಿಖೆ ಮಾಡಿಸ್ತಿದ್ದಾಳೆ ಅನ್ನೋ ರೀತಿಯಲ್ಲಿ ಈ ಪ್ರಕರಣ ಈಗ ಹೋಗ್ತಾ ಇದೆ. ಅದರಲ್ಲಿ ಇವತ್ತು ಉದಯ್ ಜೈನ್ ಬಂದು ತನ್ನ ಹೇಳಿಕೆಯನ್ನು ಕೊಟ್ಟು ಹೋಗಿದ್ದಾರೆ. ಇನ್ನು ಇಬ್ಬರು ಬರಬೇಕು, ಕರೆದಿದ್ದಾರೆ ಬನ್ನಿ ಅಂತ. ಅವರಿಬ್ಬರು ಮುಂದಕ್ಕೆ ಬರ್ತಾರೆ. ಇವತ್ತು ನಾಳೆ ನಾಡಿದ್ದು ಬರಲೇಬೇಕು. SIT ಕರೆದಿದೆ. ಸೊ ಇದು ಯಾವ ರೀತಿಯ ತಿರುವನ್ನು ಪಡ್ಕೊಳ್ಳುತ್ತೆ, ಏನೆಲ್ಲ ಆಗುತ್ತೆ, ವಿ ಡೋಂಟ್ ನೋ. ಸೌಜನ್ಯಗೆ ನ್ಯಾಯ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇತ್ತಲ್ಲ, ಆ ಪ್ರಶ್ನೆಗೆ ಒಂದು ರೀತಿಯಾಗಿ ಎಸ್ ದೇರ್ ಇಸ್ ಎ ಪಾಸಿಬಿಲಿಟಿ ಅಂತ ಈ ಒಂದು ಬೆಳವಣಿಗೆ ತೋರಿಸ್ತಾ ಇದೆ. ಸೊ ಅಧಿಕೃತವಾಗಿ SIT ಯಾವಾಗ ಕೇಸ್ ತಗೊಳುತ್ತೆ, ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗುತ್ತೆ, ಕೊನೆಗೂ ಇಷ್ಟು ವರ್ಷಗಳ ನಂತರ ಸೌಜನ್ಯ ಪ್ರಕರಣದಲ್ಲಿ ಮತ್ತೆ ಸಾಕ್ಷಿಗಳು ಜೋರಾಗಿ ಸಿಕ್ಕಿ ನ್ಯಾಯ ಸಿಗುತ್ತಾ, ಅವಳನ್ನು ನಿಜವಾಗ್ಲೂ ಯಾರು ರೇಪ್ ಅಂಡ್ ಮರ್ಡರ್ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತಾ ನೋಡಬೇಕು. SIT ಅಷ್ಟು ಗಂಭೀರವಾಗಿದೆಯಾ, CID CBI ಎರಡೂ ಕಡೆಯಿಂದಲೂ ಆಗದೇ ಇರೋದನ್ನು SIT ಮಾಡುತ್ತಾ? ಮಾಡಿದ್ರೆ ವಂಡರ್ಫುಲ್, ನ್ಯಾಯ ಸಿಗುತ್ತಾ? ಸಿಕ್ಕರೆ ಸೂಪರ್, ನೋಡೋಣ. ವಿ ವಿಲ್ ವೇಟ್ ಅಂಡ್ ಸಿ. ಸೊ ಇದಿಷ್ಟು ಸೌಜನ್ಯ ಪ್ರಕರಣದಲ್ಲಿ ಈಗ ಆಗಿರುವಂಥ ಬೆಳವಣಿಗೆ. ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.